ಬೀಳ್ಗಿ ಮತಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ ಕಲಿಯುಗದ ಭಗೀರಥ ಎಂಬ ಬಿರುದು ಪಡೆದ ಜಿಟಿ ಪಾಟೀಲ್ ಅವರ ಬಾದಾಮಿ ತಾಲೂಕಿನ ಬೀಳ್ಗಿ ಮತಕ್ಷೇತ್ರದ ಹಲ್ಕುರ್ಕಿ ಗ್ರಾಮದಲ್ಲಿ ಕೆರೆ ಅಭಿವೃದ್ಧಿಗೆ ಕಾರ್ಯಕ್ರಮ ಚಾಲನೆ ನೀಡಲಾಗುವುದು ಎಂದು ಜಿಟಿ ಪಾಟೀಲ್ರ ಆಪ್ತರಾದ ವೆಂಕಟೇಶ್ ಜಂಬಗಿ ಅವರು ಕೆರೂರು ಪತ್ರಿಕಾ ಮಿತ್ರರಿಗೆ ಆಹ್ವಾನಿಸಿದರು. ಸಹಜವಾಗಿ ಕೆರೂರು ಪತ್ರಿಕೆಯ ಮಿತ್ರರಿಗೆ ಬೀಳ್ಗಿ ಮತಕ್ಷೇತ್ರದ ಶಾಸಕರು ಜಿಟಿ ಪಾಟೀಲ್ರು ಎಂದರೆ ಬಹಳ ಅಚ್ಚುಮೆಚ್ಚು. ಅವರ ಯಾವುದೇ ಕಾರ್ಯಕ್ರಮ ಎಲ್ಲೇ ಇದ್ರೂ ಕೂಡ ಕೆರೂರು ಪತ್ರಿಕೆ ಮಿತ್ರರು ತಪ್ಪದೇ ಹಾಜರಿರ್ತಾರೆ. ಇದೇ ರೀತಿ ಜೂನ್ 8 ಸೋಮವಾರ ಕೆರೂರು ಪತ್ರಕರ್ತರ ನಡೆ ಹಲ್ಕುರ್ಕಿ ಕಡೆ ಸಾಗಿತ್ತು. ಕಾರ್ಯಕ್ರಮದ ನಿರ್ದಿಷ್ಟ ಪ್ರದೇಶ ಹುಡುಕಿಕೊಂಡು ಹೋದಾಗ ಕಾರ್ಯಕ್ರಮದ ಸ್ಥಳ ಬದಲಾಗಿತ್ತು. ಸ್ಥಳೀಯರ ನೆರವಿನಿಂದ ಕಾರ್ಯಕ್ರಮದ ಸ್ಥಳ ಹುಡುಕಿಕೊಂಡು ಹೋದಾಗ ಬೀಳ್ಗಿ ಮತಕ್ಷೇತ್ರದ ಶಾಸಕರಾದ ಜಿಟಿ ಪಾಟೀಲ್ ಚಾಲನೆ ನೀಡುವ ಕೆರೆ ಅಭಿವೃದ್ಧಿ ಕಾರ್ಯಕ್ರಮದ ಸ್ಥಳ ಸಿಗದೆ ಹೋಯಿತು. ಕಾರಣ ಪತ್ರಿಕಾ ಮಿತ್ರರಲ್ಲಿ ಒಂದು ತರ ಬೇಸರವಾಯಿತು. ದಾರಿ ತಪ್ಪಿದ ಪತ್ರಕರ್ತರ ಪಯಣ ಬಾದಾಮಿ ತಾಲೂಕಿನ ಬೇಡರ ಬೂದಿಹಾಳ ತಲುಪಿತ್ತು. ಬೇಸತ್ತು ಪತ್ರಕರ್ತರು ವಿಶ್ರಾಂತಿಗೆ ಎಂದು ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬೇಡರ ಬೂದಿಹಾಳ ಶಾಲೆ ಆವರಣದಲ್ಲಿ ಬೆಂಚಿನ ಮೇಲೆ ಕುಳಿತುಕೊಂಡರು. ಶಾಲೆಯ ಮುಖ್ಯೋಪಾಧ್ಯಾಯರು ವೈಎನ್ ಅಮರಿ ಪತ್ರಿಕಾ ಮಿತ್ರರನ್ನ ಕಂಡು ಕ್ಷೇಮ ಕುಶಲತೆ ವಿಚಾರಿಸಿ ಅತಿಥಿ ಸತ್ಕಾರ ಮಾಡಿಕೊಟ್ರು. ತಮ್ಮ ಶಾಲೆಯ ನಂದನವನಿಗೆ ಕರೆದುಕೊಂಡು ಹೋಗಿ ಪರಿಚಯ ಮಾಡಿಸುತ್ತಾ ಶಾಲೆಯ ಬಗ್ಗೆ ತಮ್ಮ ಕಾಳಜಿ, ಒಳ್ಳೆಯ ಪರಿಸರದ ಬಗ್ಗೆ ಪತ್ರಕರ್ತರಿಗೆ ಪರಿಚಯಿಸಿದರು. ತರತರದ ಹಣ್ಣಿನ ಗಿಡಗಳು, ಅಲಂಕಾರಿಕ ಬಳ್ಳಿಗಳು, ನೆರಳಿನ ದೊಡ್ಡ ಮರಗಳು, ಶಾಲೆಯ ಸ್ಮಾರ್ಟ್ ಕ್ಲಾಸ್, ಶಾಲೆಯ ದ್ವಾರಬಾಗಿಲು ಮತ್ತು ಶಾಲೆಯ ನಾಮಫಲಕ, ಶಾಲೆಯ ಮಕ್ಕಳಿಗೆ ಶುದ್ಧ ನೀರು ಸೇವನೆಗೆ ಶುದ್ಧ ನೀರಿನ ಘಟಕ ಸ್ಥಾಪನೆ, ಸ್ವಚ್ಛವಾದ ಶಾಲಾ ಕೊಠಡಿಗಳು, ಶಾಲೆಗೆ ಬಣ್ಣ, ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಗಳು ತಮ್ಮ ಸಿಬ್ಬಂದಿ ವರ್ಗ, ಗುರುಗಳು, ಗುರುಮಾತೆಯರು ಮತ್ತು ಸ್ಥಳೀಯರ ಗ್ರಾಮ ಪಂಚಾಯಿತಿ ಸಹಾಯಧನ ಪಡೆದು ಬಾದಾಮಿ ತಾಲೂಕಿನ ಬೇಡರ ಬೂದಿಹಾಳ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಮತ್ತು ಶಿಕ್ಷಕರಿಂದ ಇಡೀ ಕರ್ನಾಟಕ ಮಾದರಿಯಾಗಿದ್ದಾರೆ. ದಾರಿ ತಪ್ಪಿದ ಪತ್ರಕರ್ತರು ಇವರ ಕಾರ್ಯ ಮೆಚ್ಚಿ ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಭೀಮಸೇನ್ ದೇಸಾಯಿ, ರಾಘವೇಂದ್ರ ಕಲಾದ್ಗಿ, ಮಲ್ಲೇಶ್ ಮೆಡಿ, ಅಬುಕ್ಕರ್ ಎಡಹಳ್ಳಿ ಉಪಸ್ಥಿತರಿದ್ದರು. ಬನ್ನಿ ಅಭಿವೃದ್ಧಿ ಯಾವ ರೀತಿ ಮಾಡಿದ್ದಾರೆ ಎಂಬುದನ್ನು ಮುಖ್ಯ ಗುರುಗಳಾದ ವೈಎನ್ ಅಮರಿ ಅವರಿಂದ ಕೇಳೋಣ. ಬೇಡರ ಬೂದಾಳ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದು ನಂದನವನ ಮಾಡಿದ್ದಾರೆ. ಆ ನಂದನವನ ಮಾಡಿದರೆ ಹೆಡ್ ಮಾಸ್ಟರ್ ಅವ್ರ ಜೊತೆ ಸ್ವಲ್ಪ ಮಾತನಾಡೋಣ. ಸರ್ ನಮಸ್ಕಾರ. ಸರ್, ಸಾಕಷ್ಟು ಇಲ್ಲಿ ನೀವು ನಿಮ್ಮ ಶಾಲೆ ಸಸ್ಯಗಳನ್ನ ನೆಟ್ಟು ಅಭಿವೃದ್ಧಿ ಮಾಡಿದ್ದೀರಿ. ಯಾವುದೋ ಅನುದಾನದಿಂದ ಮಾಡಿದ್ರು ಅಥವಾ ಏನೋ ದೇಣಿಗೆಯಿಂದ ಮಾಡಿದ್ರು ಅಥವಾ ಈಗ ನಿಮ್ಮ ಇಷ್ಟೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ನಿಮಗೆ ಯಾರ ಪ್ರೇರಣೆ ಐತೆ ಅನ್ನೋದು ಸ್ವಲ್ಪ ಹೇಳ್ತೀರಾ? ಸರ, ಈ ಶಾಲೆ ನಾನು 2023ನೇ ಸಾಲಿನೊಳಗೆ ಜುಲೈ 24ನೇ ತಾರೀಕು ಬಂದೆ. ವೈಎನ್ ಅಮರಿ ಅಂತೇಳಿ ಮುಖ್ಯ ಗುರುಗಳಾಗಿ ನಾನು 24/7/2023ಕ್ಕೆ ಈ ಶಾಲೆಗೆ ಬಂದು ಹಾಜರಾದಾಗ ಈ ಶಾಲೆಯೊಳಗೆ ಏನಾದರೂ ಒಂದು ಬದಲಾವಣೆ ಮಾಡ್ಬೇಕಂತೇಳಿ ನಾವು 4 ಜನ ಶಿಕ್ಷಕರು ಕುಳಿತು ಮಾತಾಡಿಕೊಂಡು ಅವ್ರ ಹೆಸರು ಇನ್ನೋರ್ವ ಹಿರಿಯ ಗುರುಮಾತೆಯರಾದಂಥ NS ಧೋನಿ ಗುರುಮಾತೆಯವರು 1,05,000 ಖರ್ಚು ಮಾಡಿ ಈ ದ್ವಾರ ಬಾಗಿಲನ್ನು ತಮ್ಮ ಮನೆಯವರ ಹೆಸರು ಸ್ಮರಣಾರ್ಥವಾಗಿ ಕಟ್ಟಿಸಿಕೊಟ್ರು. ಆನಂತರ ಈ ಊಟದ ಕಟ್ಟೆ ಮತ್ತು ಧ್ವಜದ ಕಟ್ಟೆಯನ್ನು ಶ್ರೀಮತಿ SC ಕುಬ್ಸದ್ ಗುರುಮಾತೆಯರು ಇದನ್ನು 2 ಕಟ್ಟಿಸಿಕೊಟ್ರಿ. ಆನಂತರ ಈ ಶಾಲೆಗೆ ಸುಣ್ಣ ಬಣ್ಣಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಬಂತ್ರಿ. ಅದನ್ನೆಲ್ಲ ನಾವು ಹಾಕ್ಕೊಂಡು ಶಿಕ್ಷಕರ ಹಾಕ್ಕೊಂಡ್ವಿ. ಆನಂತರ ಹಿರಿಯ ಶಿಕ್ಷಕರಾದಂಥ ಶ್ರೀ ಗುರುಗಳು ಸುಮಾರು 40,000 ಖರ್ಚು ಮಾಡಿ ಒಂದು ಮೈಕ್ ಸೆಟ್ಟು 2 ಡಕ್ಕು. ಆನಂತರ ಗ್ರಾಮ ಪಂಚಾಯಿತಿಯವರು 75 ಇಂಚಿನ LED TV ಪ್ಲಸ್ ವಾಟರ್ ಫಿಲ್ಟ್ರದ್ದು ವ್ಯವಸ್ಥೆ ಮಾಡಿಕೊಟ್ರು. ನಮ್ಗೆ ಸಾಕಷ್ಟು ಗ್ರಾಮದ ಹಿರಿಯರು, ಆನಂತರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಸದಸ್ಯರ ನೆರವು ತಗೊಂಡು ಈ ಶಾಲೆಯನ್ನು ನಾವು ಈ ಮಟ್ಟಕ್ಕೆ ದಾಖಲಾತಿ ಪ್ರಕಾರ 58 ಅದಾವೆ ಸರ್. ಎಲ್ಲ ಸೇರಿ ಈ ವರ್ಷದ ಈ ತಿಂಗಳ ತನಕ 70 ಮಕ್ಕಳು ತಲುಪಬಹುದು. ಸರ್ಕಾರಿ ಸವಲತ್ತುಗಳು ಏನಾರು ತೊಂದರೆ? ಸರ್ಕಾರಿ ಶಾಲಾ ಅನುದಾನದ ಜೊತೆಗೆ ನಮ್ಮ ಶಿಕ್ಷಕರು ತಮ್ಮ ಸ್ವಂತ ಹಣ ಹಾಕಿ ಅಭಿವೃದ್ಧಿ ಮಾಡಿದ್ದೆ. ಆನಂತರ ಇಲ್ಲಿ ಗ್ರಾಮಸ್ಥರನ್ನ ನಾವು ನೆನೆಸಬೇಕು. ಯಾಕಂದ್ರೆ ನಾವು ಇಲ್ಲಿ ಮಾಡಿದ ಅಭಿವೃದ್ಧಿ ಕೆಲಸಗಳನ್ನು ಯಾವುದೇ ಹಾನಿ ಮಾಡದೆ ಕಾಯ್ಕೊಂಡಾರ ಸರ್. ವಾಟರ್ ಫಿಲ್ಟರ್ ಪ್ಲಸ್ LED TV
ಅಲ್ಲಿ ಇಟ್ಟಿವಿ. ಓಕೆ. ಆನಂತರ ಈಗ ನಮ್ಮ ಮಗನ ಬರ್ತ್ಡೇ ಬೇಕು ಸ್ವಂತ ನಾನು 10,000 ರೂಪಾಯಿ ಕಟ್ಬಿಟ್ಟು ಟ್ಯಾಟು ಕ್ಲಾಸು. ಹಾಂ. ಈಗ ನಾವು ಶಿಕ್ಷಕರು ಯಾವುದೇ ಶಾಲೆಗೆ ಕೊರತೆ ಆಗಲಾರ್ದಂಗೆ ನಾವು ನೋಡ್ಕೊಂಡು ಕೊಠಡಿಗಳು 3 ಅದಾವ ಸರ್. 3 ನಮ್ಗೆ ಈಗ ಎಲ್ಲ ಕೊಠಡಿಗಳು ಅಚ್ಚುಕಟ್ಟಾಗಿಲ್ಲ. ನೀವು ನೋಡ್ಕೊಂಡು ಬರುತ್ತೆ. ಕೊಠಡಿಗೆಲ್ಲ ಕೊರತೆ ಏನಾಗಿದೆ? ಏನು ಎಲ್ಲ ಸೌಲಭ್ಯನೂ ಐತೆ ನಮ್ಗೆ. ಏನೂ ಇಲ್ಲ ಇಲ್ರಿ. ಶಾಸಕರು ಬಂದು ಏನು ಎಲ್ಲ ವೀಕ್ಷಣೆ ಮಾಡ್ರ? ಶಾಸಕರ ಸಹಕಾರ 100ಕ್ಕೆ 100 ಐತೆ. ಭೀಮಸೇನ್ ಚಿಮ್ಮನಕಟ್ಟಿ ಅವರು ಕಾರ್ಯಕ್ರಮಕ್ಕೆ ಬಂದು ಶಾಲೆ ನೋಡಿ ಶಾಸಕರು ಮಾನ್ಯ ಶಾಸಕರು ಖುಷಿ ಪಟ್ಟು ಶಾಲೆ ಒಪ್ಕೊಂಡು ಹೋಗ್ಯಾರ. ಯಾರು ನಮ್ಮ ಭೀಮಸೇನ್ ಚಿಮ್ಮನಕಟ್ಟಿ ಸಾಹೇಬ್ರು. ಓಕೆ ಸರ್, ಈಗ ಆಯಿಲ್ ಪೇಂಟಿಂಗ್ 90,000 ಬಂತು. ನಾವು ಶಿಕ್ಷಕರ ಶಾಲಾ ಅನುದಾನ ಜೊತೆ ಶಿಕ್ಷಕರ ಪೇಂಟ್ ಹಾಕಿದೆ. ಎಲ್ಲ ಶಾಲೆ ಪೂರ್ಣ ಆಯಿಲ್ ಪೇಂಟ್ ಹಾಕಿ ಪೇಂಟ್ ಮಾಡಿಸಿದ್ವಿ. ಕಿಟಕಿಗೆ ಜಾಲರಿ ಕೂಡ ಹಾಕಿರಿ. ಎಲ್ಲ ವರ್ಗದ ಕೊಠಡಿಗಳಿಗೂ ಕಿಟಕಿಗೆ ಜಾಲರಿ ಹಾಕ್ಸಿದ್ವಿ. ಓಕೆ. ಆನಂತರ ಬರ್ರಿ ಸರ್, LED ಟಿವಿ ಐತೆ ಗ್ರಾಮ ಪಂಚಾಯತ್. ಗ್ರಾಮ ಪಂಚಾಯತ್ ಅವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀ ನಿಂಗಪ್ಪ ನೀರ್ಲಿಗೆ ಅವರು ಸಹಕಾರದಿಂದ ಹಾಗೂ ಶ್ರೀಮತಿ ಪಾರವ ರಂಗಪ್ಪ ತಳವಾರ್ ಇವರು ಗ್ರಾಮ ಪಂಚಾಯತಿ ಸದಸ್ಯರ ಇಬ್ಬರು ಪ್ರಯತ್ನದಿಂದ ವಾಟರ್ ಫಿಲ್ಟರ್ ಮತ್ತು LED ಟಿವಿ. ಓಕೆ. ಆನಂತರ ಸುಮಾರು 2.5 ಲಕ್ಷದ ಪಠ್ಯ ಪುಸ್ತಕ ಲೈಬ್ರರಿ ಬುಕ್ ರೀ ಎಡಿಪಿಯಿಂದ ತರಿಸ್ಕೊಟ್ಟಾರೆ ಅವರು. ಒಳ್ಳೇದು. 6 ಮತ್ತು 7ನೇ ತರಗತಿ ವರ್ಗದ ಕೊಠಡಿ ಸರ್. ಓಕೆ. ಆನಂತರ ಮಕ್ಕಳಾಗ್ಲಿ ಗುರುಮಾತೆಯರಾಗ್ಲಿ ಈಗ ಮಕ್ಕಳೆಲ್ಲ ಊಟಕ್ಕೆ ಹೋಗಿ ಕಾಣಿಸ್ತದೆ. ಊಟ ಬಿಸಿ ಊಟ ಮಾಡಾಕತ್ತಾರ. ವರ್ಗದ ಕೊಠಡಿಯನ್ನು ಇಲ್ಲೇ ಕಲ್ತಂತ ವಿದ್ಯಾರ್ಥಿಗಳು ಯಾವ್ದಾರ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡಿದ್ರೆ ಸಾಕಷ್ಟು ಮಂದಿ ಹೋಗ್ಯಾರಿ. ಸರ್. 3 ಮಂದಿ ಆರ್ಮಿ ಅವರು ಅದಾರ. ಹಲವಾರು ಇಲಾಖೆ ಒಳಗೆ ಸೇವೆ ಸಲ್ಲಿಸ್ತಾರೆ. ಆಫೀಸರ್ಗಳು ಅದಾರ. ಇಲ್ಲಿ ನಮ್ಮಲ್ಲಿ ವಯಸ್ಸಾದ ಶಿಕ್ಷಕರು ಇದ್ರು ಎಲ್ಲರೂ ಆಕ್ಟಿವ್ ಅದಾರ. ಎಲ್ಲ ಶಿಕ್ಷಕರು 50ರ ಮೇಲ್ಪಟ್ಟು ಶಿಕ್ಷಕರು, ಎಲ್ಲ ಅನುಭವಿ ಶಿಕ್ಷಕರು, ಜೊತೆಗೆ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಊಟ, ಸ್ವಚ್ಛ ಒಳ್ಳೆಯ ವಾತಾವರಣ, ಒಳ್ಳೆಯ ಪರಿಸರ, ಚಿಕ್ಕ ಶಾಲೆ ಇದ್ರೂ ಕೂಡ ಚೊಕ್ಕವಾಗಿ ತಾವೆಲ್ಲ ಇಲ್ಲಿ ನಿರ್ವಹಣೆ ಮಾಡುತ್ತಿದ್ದೀರಿ. ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಅಬುಬ್ಕರ್ ಎಡಳ್ಳಿ, ಭೀಮಾದ ನ್ಯೂಸ್, ಕೆರೂರ್.